ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಲಿಕ್ಕೆ ಸಹಕಾರ ಜೋರಾದ ಚಪ್ಪಾಳೆಯ ಮೂಲಕ 2024-25ನೇ ಸಾಲಿನ ನಿವೇದಿತ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ಚಾಲನೆಗೊಳ್ತಾ ಇದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು ಚೆಮ್ಮಲ್ಲಿಗೆಯಂತಿವೆ ಬೆರಳು ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದನಿ ಜಿನುಗೋ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಂಭೀರವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವನೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನಕ್ಕರೆ ಸಕ್ಕರೆ ಅರೆರೆ ಎಂದು ಬ್ರಹ್ಮನಿಗೂನು ಬೆರಗು ನೀನೆಂದರೆ ಬೆರಗಿಗೂ ಬೆರಗು ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈ ಮಾಟವೇ ಮೋಹಕ ಸೊಬಗು ಲಾವಣ್ಯ ನೋಡಿ ನಾಧನ್ಯನಾದೆ ಕಾರುಣ್ಯ ಮೋಡಿ ಹೀಗಾಗಿ ಹೋದೆ ನೀನೇ ಜೇನದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛೈ ಎಂದಿದೆ
ಧನ್ಯವಾದಗಳು ದ್ವಾಪರ ಹಾಡಿಗೆ ಹೆಜ್ಜೆ ಹಾಕಿದ ಎಲ್ಲ ಮಕ್ಕಳಿಗೆ. ಐ ವುಡ್ ಹ್ಯಾಪಿ ಟು ಕಾಲ್ ದಿಸ್ ಸಾಂಗ್ ಪುಟ್ಟಮಲಿ ಪುಟ್ಟಮಲಿ. ಪ್ರೀತಿಯ ಪೋಷಕರೇ, ಹ್ಯಾಂಡ್ಸ್ ಟುಗೆದರ್. ದಯವಿಟ್ಟು ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸೋಣ. ಪುಟ್ಟಮಲಿ ಪುಟ್ಟಮಲಿ. ಇಲ್ಲಿ ನೋಡಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮುಂದೆ ಇರ್ತಕ್ಕಂಥ ದಯವಿಟ್ಟು ಕುತ್ಕೋಬೇಕು. ನೀವು ಯಾರು ಕೂಡ ಅಲ್ಲಿ ನಿಂತ್ಕೋಬಾರ್ದು, ನೀವು ಯಾರು ಡ್ಯಾನ್ಸ್ ಮಾಡಬಾರ್ದು, ನಿಮ್ಮ ನೃತ್ಯಕ್ಕೆ ಮಾತ್ರ ಮಾಡಬೇಕು. ಅಲ್ಲಿ ಕುತ್ಕೊಳ್ಳಿ ಎಲ್ಲ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಟ್ಟೆಯಲ್ಲಿ ಸ್ವಂಟದಲ್ಲಿ ವಂಕಿಡಾವಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ನಮ್ಮೋರು ತಮ್ಮೋರು ಅನ್ನುವ ಹಾಗೆ ಈ ಸೀರೆಗೆ ಬೋರಗೆ ಈ ನೆರಿಗೆ, ಚಿನ್ನಾನಿ ರನ್ನಾನಿ ಅನ್ನಲು ನಾನು ಈ ಕಿವಿಗೆ ಗಿಲಕಿ ಈ ಜುಮಕೆಯೇ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ, ನಾಚಿ ನೀರಾಗಿ ಹೊಳೆ ಆಗವಳೆ, ಮೈ ಕಳೆ ಏರವಳೆ, ಬಾ ದೃಷ್ಟಿ ತೆಗಿ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಟ್ಟೆಯಲ್ಲಿ ಸ್ವಂಟದಲ್ಲಿ ವಂಕಿಡಾವಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಗಾಳಿ ಮಡದಿ ನನ್ನ ಈ ಮನಸಲಿ, ಗೋಮಾತೆ ಎದೆಯಲ್ಲಿ ಉಕ್ಕಿದ ಹಾಲು ಈ ಮಡದಿ ನನ್ನ ಈ ಮನೆಯಲ್ಲಿ. ಚಂದದ ಜೋಡೆತ್ತು ನಾವು ಬಾಳ ನಗದಲ್ಲಿ, ಅಂದದ ರಂಗೋಲಿ ನಾವು ಮನೆ ಮೊಗದಲ್ಲಿ, ಹೆಣ್ಣು ಮಣ್ಣೆಲ್ಲ ವರ ಸಿಕ್ಕಂತೆ ನಮ್ಮ ಪುಣ್ಯ ಇದ್ದಂತೆ, ಬಾ ದೃಷ್ಟಿ ತೆಗಿ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಟ್ಟೆಯಲ್ಲಿ ಸ್ವಂಟದಲ್ಲಿ ವಂಕಿಡಾವಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ,
ಯಾಕೆ ಹೆಣ್ಣು ಹಳ್ಳಿಯ ಅಲಂಕಾರದಲ್ಲಿ. ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ LKG ಪುಟಾಣಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕು. ಹಾಗೆ ಇದಾದ ನಂತರ ರಂಗಮ್ಮ ಮಂಗಮ್ಮ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಇದಾದ ನಂತರ ಜಕ್ಕಣಕ್ಕ ಜನಪದ ನೃತ್ಯ ಇರುತ್ತೆ. ಆ ವಿದ್ಯಾರ್ಥಿಗಳು ರೆಡಿ ಇರಬೇಕು. ಇಲ್ಲ, ದಯವಿಟ್ಟು ಹೋಗಿ. ನೀವು ಹೋದ್ರೆ ನಾವು ಪ್ರೋಗ್ರಾಮ್ ಪ್ರಾರಂಭಗೊಳಿಸ್ತೇವೆ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಜಾಗ ಇಲ್ಲ, ವೇದಿಕೆ ಹತ್ಲಿಕ್ಕೆ ಜಾಗ ಇಲ್ಲ. ದಯಮಾಡಿ ಹೋಗಿ. ಇಲ್ಲಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅಣ್ಣ ಒಂದು ಸ್ವಲ್ಪ ಕ್ಯಾಮ್ರಾ ತೋರಿಸೋಣ. ಇಲ್ಲಿ ಇರೋರಿಗೆ ಅವ್ರಾರ ಹೋಗ್ತಾರೆ. ನಾವಾಗಾರ ಈ ಕಡೆ ಬರ್ರಿ. ಇಲ್ಲಿ ಇರೋರು ಹೋಗಿ. ಇಲ್ಲಿ ಯಾರಂತ ಮುಖನಾರ ತೋರಿಸ್ರಿ ಅವ್ರ ವೇದಿಕೆ ಮೇಲೆ ಕಾಣಲಿ. ಅವ್ರು ಹೋಗ್ಲಿ ಹೊರಗಡೆ. ಈ ಕಾರ್ಯಕ್ರಮದ ಹಿಂದೆ 1 ತಿಂಗಳ ಸತತ ಪರಿಶ್ರಮ ಇದೆ. ದಯವಿಟ್ಟು ಹೋಗಿ. ಅದೆಷ್ಟೋ ಊಟವಿಲ್ಲದ ಮಧ್ಯಾಹ್ನಗಳನ್ನು ನೋಡಿದ್ದೇವೆ. ದಯವಿಟ್ಟು ಎಲ್ಲರೂ ಬ್ಯಾರಿಕೇಡ್ రంగమ్మ మంగమ్మ ఓయ్ రంగమ్మ మంగమ్మ రంగమ్మ మంగమ్మ ఏం పిల్లడు పక్కనే ఉంటాడమ్మ పట్టించుకోడు. రంగమ్మ మంగమ్మ ఏం పిల్లడు పక్కనే ఉంటాడమ్మ పట్టించుకోడు. గొల్లబామ వచ్చి నా గోరు గిల్లుతుంటే, గొల్లబామ వచ్చి నా గోరు గిల్లుతుంటే, పుల్ల చీమ కుట్టిన పెదవి సలుపుతుంటే ఉఫమ్మా ఉఫమ్మా అంటూ ఊదడు. ఉత్తమాటకైనా నన్ను ఊరుకోబెట్టడు. ఉఫమ్మా ఉఫమ్మా అంటూ ఊదడు. ఉత్తమాటకైనా నన్ను ఊరుకోబెట్టడు. ఆడి పిచ్చి పిచ్చి ఊసుల్లోన మునిగి తేలుతుంటే మర్చిపోయి మిరపకాయ కొరికినానంటే మంటమ్మా మంటమ్మా అంటే చూడడు. మంచి నీళ్ళైనా సెతికియడు. మంటమ్మా మంటమ్మా అంటే చూడడు. మంచి నీళ్ళైనా సెతికియడు. ఓయ్ రంగమ్మ మంగమ్మ రంగమ్మ మంగమ్మ రంగమ్మ మంగమ్మ ఏం పిల్లడు పక్కనే ఉంటాడమ్మ పట్టించుకోడు. రామశిలకమ్మ రేగి పండు కొడుతుంటే, రేగి పండు గుజ్జు వచ్చి కొత్తగా చుట్టుకున్న రైక మీద పడుతుంటే, రామశిలకమ్మ రేగి పండు కొడితే, రేగి పండు గుజ్జు నా రైక మీద పడితే మరకమ్మ మరకమ్మ అంటే చూడడు. మారు రైకైనా తెచ్చియడు. మరకమ్మ మరకమ్మ అంటే చూడడు. మారు రైకైనా తెచ్చియడు. రంగమ్మ మంగమ్మ రంగమ్మ మంగమ్మ రంగమ్మ మంగమ్మ ఏ పిల్లడు పక్కనే ఉంటాడమ్మ పట్టించుకోడు. నా అందమంతా మూట కట్టి అరి కందిసేనుకే ఎళితే, ఆ కందిరిగలొచ్చి ఆడ ఈడగుచ్చి నన్ను చుట్టుమూడుతుంటే, నా అందమంతా మూట కట్టి కందిసేనుకెళితే, కందిరిగలొచ్చి నన్ను చుట్టుమూడుతుంటే ఉషమ్మ ఉషమ్మ అంటూ తోలడు. పులకడు పలకడు బండారాముడు. ఉషమ్మ ఉషమ్మ అంటూ తోలడు. పులకడు పలకడు బండారాముడు. రంగమ్మ మంగమ్మ రంగమ్మ మంగమ్మ రంగమ్మ మంగమ్మ ఏం పిల్లడు పక్కనే ఉంటాడమ్మ పట్టించుకోడు. రంగమ్మ మంగమ్మ ఏం పిల్లడు పక్కనే ఉంటాడమ్మ పట్టించుకోడు.
ದಯವಿಟ್ಟು ಪೋಷಕರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಅದೆಷ್ಟೋ ಜನಪದರು ಪಾದ ಸವೆಸಿದಾಗ ಹುಟ್ಟಿದ ಹಾಡುಗಳೇ ಈ ಜನಪದಗಳು. ಇಂತಹ ಒಂದಷ್ಟು ಹಾಡುಗಳನ್ನು ಒಟ್ಟಿಗೆ ಸೇರಿಸಿ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. ನೆಕ್ಸ್ಟ್ ಸಾಂಗ್ ಅಶೋಕ್ ಸರ್, ನೆಕ್ಸ್ಟ್ ಸಾಂಗ್ ಹೇಳಿ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ, ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ, ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು.
ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪಸಂದ ಗೌನೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ನೋಡಿ, ಜನಪದ ನೃತ್ಯ ಆದಿಮಾನವನ ಅನಿಸಿಕೆ ಅಭಿವ್ಯಕ್ತಿಪಡಿಸುವ ಮೊದಲು ಮತ್ತು ಏಕಮಾತಲ್ಲಿ ಬರುವ ಕೆಡುಕುಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಋತುಮಾನದಲ್ಲಾಗುವ ಬದಲಾವಣೆಗಳನ್ನು ಗಮನಿಸುವುದಕ್ಕಾಗಿ ಸೂರ್ಯನ ಉದಯ ಹಲೋ ನಮ್ಮ ಮಕ್ಕಳ ನೃತ್ಯವನ್ನು ನೋಡಿ ಎಂಜಾಯ್ ಮಾಡಿ ಲಾಸ್ಟ್ ಮಾಡಿ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ನೋಡಿ ನೋಡಿ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನಿನ್ನ ನೋಡಿ ನಾಚ್ಕೊತೈತೆ ನನ್ನ ಮೂಗುತಿ, ಪಸಂದಾಗವ್ನೆ ಬಲು ಪಸಂದಾಗವ್ನೆ. ನಕ್ರೆ ಚಂದ ನೋಡೋ ಕಂದ ನನ್ನ ಬಂಗಾರ, ಕೋಪ ಬಂದ್ರೆ ಅಯ್ಯೋ ಶಿವನೇ ಸುಡೋ ಚಂದಿರ, ಭೂಪ ಅಪರೂಪ ನಮ್ಮೂರ ಹಮ್ಮೀರ, ಕಪ್ಪು ತಿನ್ನೋ ಆನೆ ಹಂಗೆ ಪಸಂದಾಗವ್ನೆ. ರಂಗ ಸ್ವಾಮಿ ಕೇರಿ ನಂಗೆ ಪಸಂದಾಗವ್ನೆ. ಹಾ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಆಕ್ಳ ಹಾಲಿನ ಬೆಣ್ಣೆ ಹಂಗೆ, ಕೋಲಾರ ತಟ್ಟಿ ಬಂಗಾರದಂಗೆ, ಬೆಳ್ಗೆ ಪಳ್ನೆ ಪಸಂದಾಗವ್ನೆ. ಭೂಮಿ ತಾಗಿದ್ ಮುಂಗಾರ ನಂಗೆ, ಬೊಂಬೆ ಮಿಠಾಯಿ ಅಂಟಿ ನಂಗೆ, ಘಮ್ ಘಮ್ಗೆ ಸೀಸಿಗೆ ಪಸಂದಾಗವ್ನೆ. ನೀ ನನ್ನ ಪ್ರಾಣ ತಿಳ್ಕ, ನನ್ನ ಚೂರು ಮನ್ಸಲ್ಲಿಟ್ಕ, ನೀ ಹೇಳೋದ್ಕೆಲ್ಲ ಹೂ ಅಂತೀನೋ ನನ್ನ ಸಾಕಾರ, ಜೋಡಿ ಅಕ್ಕನ್ ಜೊತೆ ಇರ್ತೀನಿ ಜೀವನ ಪೂರ, ಸಂದಾಗೆ ಬಲು ಸಂದಾಗೆ ಮಾಡ್ತೀನೋ ಸಂಸಾರ, ಸೀತಾಪತಿ ರಾಮಪ್ಪ ನಂಗೆ ಪಸಂದಾಗವ್ನೆ. ಅತ್ತಾಯಿ ಈ ಅಕ್ಷರ ನಂಗೆ ಪಸಂದಾಗವ್ನೆ. ಹಾ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. LKG ಮಕ್ಕಳಿಂದ ಅದೇ ತರ ಮುಂದಿನ ತಯಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ. ಸೊ ಐ ರಿಕ್ವೆಸ್ಟ್ ಟು ಎವ್ರಿ ಪೇರೆಂಟ್ಸ್, ಪ್ಲೀಸ್ ಕೋಆಪರೇಟ್ ವಿತ್ ಅಸ್, ಡು ನಾಟ್ ಮೇಕ್ ಎನಿ ಡಿಸ್ಟರ್ಬ್. ನೆಕ್ಸ್ಟ್ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಹತ್ತಿಸಿ. ರವಿಚಂದ್ರನ್ ರಿಮಿಕ್ಸ್ ಈ ಗೀತೆಗೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ LKG ಮಕ್ಕಳು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನನ್ನ ದೇವರು
ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದಾರುಣ, ದಾನಕ್ಕೂ ದೊಡ್ಡದು ಅಮ್ಮನ ಋಣ. ಪ್ರೀತಿನ ಹೊತ್ತು ಬಂದೆ ಕಡೋಸಿ ಮುತ್ತ ಅಜ್ಜ ಲಗ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಅಣ್ಣ ತಂಗಿಯರ ಈ ಬಣ್ಣ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಣ್ಣ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಲು ದೇಹಕ್ಕೆ ನೆರಳು ನಾವಾಗಲಿಂದು ಹರಸುತ್ತಿದೆ ಈ ರಕ್ಷಾ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ. ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ದಯವಿಟ್ಟು ಎಲ್ಲ ಪೋಷಕರು ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ನಮ್ಮ ಕಾರ್ಯಕ್ರಮದ ಒತ್ತಡದ ನಡುವೆಯೂ ನಮ್ಮ ಕರೆಗೆ ಹೋಗೊಟ್ಟು ಇದೀಗ ಆಗಮಿಸಿರುವಂತಹ ಶ್ರೀ ಮೂರ್ತಿ ಆರ್ಕೆ PDO ಗ್ರಾಮ ಪಂಚಾಯಿತಿ ಹೈಗೂರು ಇವರಿಗೆ ವೇದಿಕೆಯ ಮೂಲಕ ಒಂದು ಅದೇ ರೀತಿ ಮುಂದಿನ ತಯಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಅದಾದ ನಂತರ ಪಟಾಕಿ ಪೋರಿಯೋ. I will request you parents, please. They gave such a wonderful performance on this stage. I
ಸ್ಟೈಲ್ ಆಗಿ ನಿಂತವೇ. Let's start love again. Jody's gonna get the fame. Don't beats, beat me sound. Do it, do it, do it. ಚೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟು ರೈಟು ಚಾರಿ, ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ. ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. Saka banga banga banga, ಪ್ರೀತಿಲಿ ಬಿದ್ದ ಸಿಂಗ. Love ಅಂತ wrong ಮಂಗ, ಅದರಲ್ಲೂ ಸೀದ ಸ್ಟ್ರಾಂಗ. ನೂರಡಿ ಕಟ್ಔಟ್ಗೆ ಹಾರ ಬಿದ್ದ ಹಾಗಿದೆ ಹುಡುಗಿ ನೀನು ಬಂದ ಮೇಲೆ. ಸಾರಾಯಿ ಉಪ್ಪಿನಕಾಯಿ ಕಾಂಬಿನೇಷನ್ ಆಗಿದೆ ಬೆಳಗ್ಗೆ ನೀನು ಸಿಕ್ಕ ಮೇಲೆ. ಸೈರನ್ನು ಕೂಗಿದೆ ನನ್ನ ಎದೆಗೂಡಲಿ, ಸ್ಮೈಲು ಒಂದು ಮೂಡಿದೆ ಕೇಳಿ ನಂಬರ್ 1 ಫೇಸಲ್ಲಿ. ಬಂಧನ ಬಂಧನ ಸ್ವೀರೆಸ್ಟ್ ಬಂಧನ, ಒಬ್ಳನ್ನೇ ಪ್ರೀತಿಸೋ ಹಾನೆಸ್ಟು ಪ್ರೇಮಿನ. ಜೋಡಿಯು ಜೋರಿದೆ, ಜಾತಕ ಮ್ಯಾಚಿದೆ, ಇನ್ನೇನ್ ಹೇಳೋದ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯನೇ ಸಿಕ್ಕಿದ ನನ್ನ ಭಾಗ್ಯ. ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ, ವರ್ಷಕ್ಕೊಂದು ಪಾಪು ಕೊಡ್ತೀಯ. ಡೌರಿನ ಕೇಳಲ್ಲ, ದಾರಿ ತಪ್ಪಿನ ಹೋಗಲ್ಲ, ಫ್ಯೂಚರ್ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಲ್ಲ. ಬಂಧನ ಬಂಧನ ಲಾಂಗೆಸ್ಟ್ ಬಂಧನ, ಬಿಪಿ ಶುಗರ್ ಬಂದರೂ ಸ್ವೀಟ್ ಆಗಿ ಬಾಳೋಣ. ತಿಪ್ಪಣ ಹೊಂಟಿದೆ, ವಾಲಗ ಸೌಂಡ್ ಇದೆ, ಅಕ್ಷತೆ ಕಾಳ್ ಹಾಕ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. ಎಲ್ಲ ಪೋಷಕರು ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ, ದಯವಿಟ್ಟು ಎಲ್ಲ ಪೋಷಕರು ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸಿ. ಮುಂದಿನ ನೃತ್ಯ 5ನೇ ತರಗತಿ ವಿದ್ಯಾರ್ಥಿಗಳಿಂದ ಪಟಾಕಿ ಪೋರಿಯೋ ಅಡಿಗೆ. Rekha Bhai, from 7th standard, I would
ಈ ನಖರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ ಹಲ್ಲೋ ಹಲ್ಲೋ ಮಿಟ್ಟಿಕ್ಲಾಡಿ ಬಿಡುತ್ತೈತೆ ನಿನ್ನ ಬಾಡಿ ನಚ್ಚಾಗಾದ್ರೆ ಬೈಕೋಬೇಡಿ ಸಾರಿ ಚಂದ್ರನನ್ನೇ ಕೇಳು ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ ನಿಂಗೆ ಯಾಕೆ ಬೀಳಬೇಕು ಇಷ್ಟು ಜನರ ನಡುವೆ ನನ್ನ ಹುಡುಕಿಕೊಂಡು ನೀನು ಎಲ್ಲಿ ತನಕ ಬರುವೆ ಕನಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುರ್ಕೊಳ್ಳೋ ನ್ಯೂಸ್ನಲ್ಲೇ ಬರ್ಕೊಳ್ಳೋ ಸ್ಟೋರಿಯೋ ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ ಚೋರಿ ಚೋರಿ ಬಾಚಕೋರಿ ಬೇಡ ಬೇಡ ಹುಟ್ಟಿಗೆ ಬೀಳಬೇಡ ಹುಟ್ಟಿಗೆ ಸಿಗಬೇಡ ಮುತ್ತಿಡಬೇಡವೇ ನಮ್ಮ ಅಡಿಗೆ ಕಾಸಿ ಒದ್ದು ನೀಯವನ ಮೇಲೆ ಬಿದ್ದು ಮುತ್ತಾಡಬೇಡವೇ ಮೈಗೆ ಮೈ ಬುದ್ಧಿ ಕಬ್ಬಡ್ಡಿ ಆಡಾಟ ಪೋಲಿಯೋ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ ತುಂಬಾ ಅದ್ಭುತವಾಗಿ ನೃತ್ಯ ಮಾಡಿದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲ ಪೋಷಕರು ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಚಿರಾಯು ಪೇರೆಂಟ್ಸು ದಯವಿಟ್ಟು ಬಂದು ಅವನ್ನ ಬೇಗ ರೆಡಿ ಮಾಡಬೇಕು. ಚಿರಾಯು ಪೇರೆಂಟ್ಸ್, ಪ್ರೀತಿಯ ಪೋಷಕರೇ, ನಿಮ್ಮೆಲ್ರಿಗೂ ಇಲ್ಲೊಂದು ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಲೆಯ ಪ್ರಾರ್ಥನಾ ಅವಧಿಯಲ್ಲಿ ನಾವೊಂದು ಮಗುವಿನ ಹುಟ್ಟುಹಬ್ಬ ಇತ್ತು ಅಂತ ಹೇಳಿದ್ರೆ ಆ ಮಗುವಿನ ಆರೋಗ್ಯ, ಆಯುಷು ಮತ್ತು ಒಂದು ಸಮೃದ್ಧಿ ಕೂಡ ನೆರವೇರಬೇಕು ಅಂತೇಳಿ ವಿಶೇಷವಾಗಿ ನಾವು ಅವರಿಗೆ ಶುಭವನ್ನು ಕೋರ್ತಾ ಇರ್ತೇವೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಟ್ಟುಗೂಡಿ. ಸೊ ಇಂದು ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿಯ ಹುಟ್ಟುಹಬ್ಬ ಇದೆ. ನೋಡಿ, ಆ ವಿದ್ಯಾರ್ಥಿಯ ಪುಣ್ಯ ಏನೋ ಗೊತ್ತಿಲ್ಲ, ನಿಮ್ಮೆಲ್ಲರ ಮುಂದೆನೂ ಕೂಡ ಆ ಒಂದು ಹುಟ್ಟುಹಬ್ಬವನ್ನು ಶುಭ ಕೋರಬೇಕು ಅನ್ನೋ ಒಂದು ಸನ್ನತಿ ಇರಬೇಕು ಅನಿಸುತ್ತೆ. ಹಾಗಾಗಿ ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ರೇಖಾ ಬಾಯಿಜಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಸಹಕರಿಸ್ತಾ ಪ್ರತಿದಿನ ಶಾಲೆಯಲ್ಲಿ ಹೇಗೆ ಆ ಮಗುವಿಗೆ ಹುಟ್ಟುಹಬ್ಬವನ್ನು ಶುಭ ಕೋರ್ತಾ ಇದ್ರು, ಅದೇ ರೀತಿಯಾಗಿ ಇಂದು ಆ ಮಗುವಿನ ಹುಟ್ಟುಹಬ್ಬಕ್ಕೆ ಶುಭ ಕೋರಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ನನ್ನೆಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಕೈ ಮುಗಿದುಕೊಂಡು ಪ್ರತಿದಿನದಂತೆ ಶ್ಲೋಕದ ಮುಖಾಂತರ ಆ ಮಗುವಿನ ಹುಟ್ಟುಹಬ್ಬವನ್ನು ಶುಭ ಕೋರಬೇಕು. जन्मदिनमिदं ऐ प्रियसखे जन्मदिनमिदं ऐ प्रियसखे शन्तनोतु ते सर्वदा मुदं शन्तनोतु ते सर्वदा मुदं प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु ईश्वरः सदा त्वां च रक्षतु पुण्यकर्मणा कीर्तिमर्जय पुण्य
जीवनं तव भवतु सार्थकं जन्मदिनमिदं अयि प्रियसखे जन्मदिनमिदं अयि प्रियसखे शन्तनोतु ते सर्वदा मुदं शन्तनोतु ते सर्वदा मुदं सर्वदा मुदं सर्वदा मुदं ಆ ವಿದ್ಯಾರ್ಥಿಯ ಆರೋಗ್ಯ ಆಯುಷು ಸರ್ವವನ್ನು ಕೂಡ ದೇವರು ಕರುಣಿಸಲಿ ಅಂತೇಳಿ ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಆ ವಿದ್ಯಾರ್ಥಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಹೀಗೆ ನೋಡಿ ನಾವು ಶಾಲಾ ಪ್ರವಾಸಕ್ಕೆ ತೆರಳಿದ್ದಾಗ ನಮ್ಮ ಶಾಲೆಯ ಮತ್ತೋರ್ವ ವಿದ್ಯಾರ್ಥಿಯ ಹುಟ್ಟುಹಬ್ಬ ಕೂಡ ಇದೇ ರೀತಿಯಾಗಿತ್ತು. ಸೊ ಈ ಸಂದರ್ಭದಲ್ಲಿ ನಾವು ಶೃಂಗೇರಿಯ ನದಿ ತಟದಲ್ಲಿ ಆ ಮಗುವಿನ ಹುಟ್ಟುಹಬ್ಬವನ್ನು ಶುಭ ಕೋರ್ತಾ ಇದ್ವಿ. ನೋಡಿ, ಗಮನಿಸಬೇಕು, ಇಲ್ಲಿ ಇದರ ಅರ್ಥವನ್ನು ತಿಳ್ಕೊಂಡಿರ್ತಕ್ಕಂಥ ಆ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿದ್ದಂತಹ ಪುರೋಹಿತ ವರ್ಗ ಇದು ಯಾರು ಹೇಳ್ತಾ ಇದ್ದಾರೆ ಅಂತೇಳಿ ಅಲ್ಲಿಂದ ಬಂದು ನಮ್ಮ ವಿದ್ಯಾರ್ಥಿ ಯಾರಿದು ಇಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಇಂದಿನ ಆಧುನಿಕ ಯುಗದಲ್ಲೂ ಸಹ ಇಷ್ಟೊಂದು ಅರ್ಥಪೂರ್ಣವಾಗಿ ಸಂಸ್ಕೃತದಲ್ಲಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಅಂತೇಳಿ ತುಂಬ ಆಶ್ಚರ್ಯಚಕಿತರಾಗಿ ನಮ್ಮನ್ನು ಬಂದು ಭೇಟಿ ಮಾಡಿದ್ರು. ನೋಡಿ, ನಮಗೂ ಸಹ ಇದರ ಅರ್ಥ ಆಗಲೇ ನಮಗೆ ಗೊತ್ತಾಗಿದ್ದು. ಸೊ ನೋಡಿ, ಈ ಮಗುವಿನ ಇದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಹುಟ್ಟುಹಬ್ಬದ ದಿನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶುಭವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆಯೇ ಪೋಷಕರೇ, ಮತ್ತೊಮ್ಮೆ ಇನ್ನೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ನೆರೆಯ ಗ್ರಾಮದ ಗ್ರಾಮಸ್ಥರಾಗಿರ್ತಕ್ಕಂಥ ಒಬ್ಬರು ತನ್ನ ಮಗುವಿನ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಏನಪ್ಪಾ ಅಂತಂದ್ರೆ, ತನ್ನ ಮಗುವಿನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಡಂಬರವಾಗಿ ಆಯೋಜನೆ ಮಾಡೋದು ಬೇಡ, ನನ್ನ ಮಗುವಿನ ಹುಟ್ಟುಹಬ್ಬದ ಪ್ರಯುಕ್ತ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಯಾರು ಪ್ರತಿಭಾವಂತ ಇರ್ತಾರೆ, ಆರ್ಥಿಕವಾಗಿ ಹೊರ ಇರ್ತಾರೆ, ಆ ಮಗುವಿನ 1 ವರ್ಷದ ಶಾಲಾ ಶುಲ್ಕವನ್ನು ನಾವು ಪಾವತಿಸ್ತೇವೆ ಅಂತೇಳಿ ನಮ್ಮೊಂದಿಗೆ ಕೋರ್ಕೊಂಡಿದ್ರು. ಅದೇ ರೀತಿಯಾಗಿ ಪಾವತಿಸಿದ್ರು. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ತುಂಬಿಗೆರೆ ಗ್ರಾಮದ ಶ್ರೀಯುತ ಸಂತೋಷ್ ಅಂತಕ್ಕಂಥ ವ್ಯಕ್ತಿ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕೆ ಕೇಳ್ಕೊಂಡಿದ್ವಿ. ದಯಮಾಡಿ ಏನಾದರೂ ಉಪಸ್ಥಿತರಿದ್ದರೆ ನಮ್ಮ ವೇದಿಕೆ ಹತ್ರ ಬರಬೇಕು ಅಂತೇಳಿ ಶ್ರೀಯುತ ಸಂತೋಷ್ ತುಂಬಿಗೆರೆ ಅವರನ್ನ ಕೇಳ್ಕೊಳ್ತೇನೆ. Once again, happy birthday, Rekha bhai. May God grant you healthy and lengthy life. Best wishes from Nivedita. ಪೋಷಕ ಬಂಧುಗಳೇ, 2023 ಡಿಸೆಂಬರ್ ತಿಂಗಳಲ್ಲಿ ಒಂದು ಕರಾಳ ಘಟನೆ ನಡೆಯುತ್ತೆ. ಸೊ ಈ ವೇದಿಕೆಯ ಮೂಲಕ ನಾವು ಒಂದು ವೀರ ನಮನ ಸಲ್ಲಿಸ್ತಾ ಇದ್ದೇವೆ. ಮಹಾಭಾರತದ ಅರ್ಜುನನಿಗೂ ಈತನಿಗೂ ಸಾಕಷ್ಟು ಹೋಲಿಕೆ. ಅದ್ಯಾವ ಪುಣ್ಯಾತ್ಮ ಇದಕ್ಕೆ ಅರ್ಜುನ ಎಂದು ಹೆಸರಿಟ್ಟರೋ ಗೊತ್ತಿಲ್ಲ. ತೇಟ್ ಅರ್ಜುನನ ಗುಣವನ್ನೇ ಮೈಗೂಡಿಸಿಕೊಂಡಿತ್ತು. ಆ ಅರ್ಜುನನಿಗೆ ಸಿಡುಕುವ ಗುಣ, ಪ್ರೀತಿಸುವ ಗುಣ, ಹೋರಾಡುವ ತಾಕತ್ತು, ತನ್ನವರನ್ನು ರಕ್ಷಿಸುವ ಹೊಣೆಗಾರಿಕೆ ಎಲ್ಲವೂ ಈತನಲ್ಲಿತ್ತು. ಡಿಸೆಂಬರ್ 4, 2023 ಅದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಳಸೂರಿನಲ್ಲಿ ನಡೆಯುತ್ತಿದ್ದ ಆನೆ ಸೆರೆ ಕಾರ್ಯಾಚರಣೆ. ದಿಢೀರಾಗಿ ಮದವೇರಿದ ಕಾಡಾನೆಯೊಂದು ದಾಳಿ ನಡೆಸಿ, ಆದರೆ ಅರ್ಜುನ ಹೆದರಿ ಓಡಲಿಲ್ಲ. ಒಬ್ಬರೇ ವೀರ ವೇಷದಿಂದ ಹೋರಾಡಿ ಆ ಕಾಡಾನೆಯನ್ನು ಹಿಮ್ಮೆಟ್ಟಿಸಿದ. ಆದರೆ ದುರಾದೃಷ್ಟವಶಾತ್ ಈ ಕಾಳಗದಲ್ಲಿ ನಮ್ಮ ಅರ್ಜುನ ವೀರ ಮರಣವನ್ನಪ್ಪಿದ. 9 ವರ್ಷ ಅಂಬಾರಿ ಹೊತ್ತು ಕರುನಾಡಿನ ಕಣ್ಮನೆಯಾದವನು ಅರ್ಜುನ. ಪರರ ಹಿತಕ್ಕಾಗಿ ಜೀವ ತೆತ್ತ ಅರ್ಜುನನಿಗೆ ಆನೆ ಎಂದರೆ ಅಷ್ಟೇ ಸಾಕೆ, ಅವನಿಗೂ ಬೇಕು ಹುತಾತ್ಮ ಗೌರವ. ಸೊ ಈ ವೇದಿಕೆಯ ಮುಖಾಂತರ ನಮ್ಮ ಶಾಲೆಯ ವತಿಯಿಂದ ಅವನಿಗೆ ವೀರ ನಮನ ಅರ್ಪಿಸುತ್ತಿದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಜುನನಿಗೆ ವೀರ ನಮನಗಳನ್ನು ಸಲ್ಲಿಸೋಣ. ಎಲ್ಲರೂ ನಿಮ್ಮ ಮೊಬೈಲ್ ನ ಟಾರ್ಚ್ ಆನ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಐ ವುಡ್ ರಿಕ್ವೆಸ್ಟ್ ಯು ಟು ಆನ್ ಯುವರ್ ಮೊಬೈಲ್ ಟಾರ್ಚ್ ಟು ಟ್ರಿಬ್ಯೂಟ್ and great elephant Arjuna, who carried 9 times Ambari at Mysuru Dasara. ಹಾಗೆ ವೇದಿಕೆಯ ಬಲಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ನಾವು ಡ್ರೆಸ್ ಬದಲಾವಣೆಗೆ ಅವಕಾಶ ಒದಗಿಸ್ಕೊಟ್ಟಿದ್ವಿ. ಅಲ್ಲಿ ದಯವಿಟ್ಟು ಯಾರು ಮೊಬೈಲ್ ಅನ್ನ ತೆಗೆದು ವಿಡಿಯೋ ಮಾಡೋದು ಇನ್ನೊಂದು ಮಾಡಿದ್ರೆ ಕ್ರಮ ಜರುಗಿಸ್ತಾರೆ ಆರಕ್ಷಕ ಠಾಣೆಯವರು. ಈಗ 7 ಮತ್ತು 8ನೇ ತರಗತಿ ವಿದ್ಯಾರ್ಥಿನಿಯರಿಂದ ಮಹಾಭಾರತ ಕುರಿತು ಒಂದು ನೃತ್ಯ ರೂಪಕ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದಮ್ ಆನ್ ಸ್ಟೇಜ್ ಪ್ಲೀಸ್. ಮುಂದಿನ ತಯಾರಿ ಸಾರಂಗ ಧರಿಯೇ.
Okay, thank you for everyone who gave contribution to this great event. ಮಹಾಭಾರತ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರು. I would request you please put your hands together and welcome them on stage, please. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕ್ಲೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು ಧರ್ಮದ ಚರಿತ್ರೆ ಇದು ದೇವರ ಭಾಷೆ ಇದು ಕಾಲಗಳ ಇತಿಹಾಸದ ಪ್ರಮಾಣವಿದು ಕೃಷ್ಣನ ಮಹಿಮೆ ಇದು ಗೀತೆಯ ಕಲಿಮೆ ಇದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ಮಹಾಭಾರತ हो जन्म जन्म की खोज बताए राम से चल के राम पे आए प्रेम कोई हमें और न जाने राम से रूठे राम से माने राम सिया की करुण कहानी एक है चंदन एक है पानी राम सिया राम जय जय राम 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 मेरी चौखट पे चल के आज चारों धाम आए हैं बजाओ ढोल स्वागत में मेरे घर राम आए हैं कथा शबरी की जैसे जुड़ गई मेरी कहानी से न रोको आज धोने दो चरण आँखों के पानी से बहुत खुश हैं मेरे आंसू के प्रभु के काम आए हैं बजाओ ढोल स्वागत में मेरे घर राम आए हैं भरोसे हैं हम तेरे ही सहारे दुविधा की घड़ी में ये मत
ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು. ಹಿಂದೂ ಧರ್ಮದ ಒಂದು ಮುಖ್ಯ ಪಾಠ್ಯವೂ ಹೌದು. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೊಂದು ಪರಿಗಣಿತವಾಗಿರುವ ಮಹಾಭಾರತ ಭಾರತೀಯರ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಶ್ರೀರಾಮನ ಜನ್ಮ ಮತ್ತು ಕರ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ, ಶ್ರೀರಾಮ ಮಂದಿರ ಲೋಕಾರ್ಪಣೆ ಐತಿಹಾಸಿಕ ಘಟನೆಯಾಗಿದೆ. ಅಂದು ರಾವಣನ ಸಂಹಾರಕ್ಕಾಗಿ, ದೇವತೆಗಳ ಶಾಂತಿಗಾಗಿ, ಅಹಲ್ಯೆಯ ಮುಕ್ತಿಗಾಗಿ, ಶಬರಿಯ ಮೋಕ್ಷಕ್ಕಾಗಿ ಮುಂತಾದ ಚಾರಿತ್ರಿಕ ಧರ್ಮ ಸ್ಥಾಪನೆಯ ಕಾರಣಗಳಿಗಾಗಿ ಧರ್ಮೋ ಲೋಕೆ ಅಂದರೆ ಧರ್ಮವು ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಎಂದು ನಡೆ ನುಡಿಯಲ್ಲಿ ಅಕ್ಷರಶಃ ಅನುಷ್ಠಾನ ಮಾಡಿದ ಧರ್ಮಾಜ್ಞ, ಮಾತ್ರ ಪಿತೃ ವಾಕ್ಯ ಪರಿಪಾಲಕ, ಆದರ್ಶ ಗುಣ ಸಾರ್ವಭೌಮ, ಸಂಪತ್ತು ಅಧಿಕಾರದ ವ್ಯಾಮೋಹ ಇಲ್ಲದೆ ನಿರ್ಮೋಹಿ ಭಕ್ತರನ್ನೇ ಭಗವಂತನ ಸ್ಥಾನಕ್ಕೇರಿಸಿದ ಸೌಜನ್ಯ ಮೂರ್ತಿ, ನಂಬಿದವರ ಭಯಂಕರ, ಶರಣಾಗತರ ವತ್ಸಲ, ಮರ್ಯಾದಾ ಪುರುಷೋತ್ತಮ, ಪ್ರಜಾಹಿತ ನಿರತ, ಪರತತ ಸಹಿಷ್ಣ. ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ಒಂದು ನೃತ್ಯಕ್ಕೆ ಹೆಜ್ಜೆ ಹಾಕಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಶ್ರೀರಾಮ ಇನ್ನೊಮ್ಮೆ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಧನ್ಯವಾದಗಳು. చిక్కని చిడియా అది రమ్మంట రాదుర సలియా దాని పేరే సారంగ
ತುಂಬಾ ಅದ್ಭುತ ನೃತ್ಯವನ್ನು ಮಾಡಿದ 5ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಈಸೂರು ದಂಗೆ ಸ್ಕಿಟ್ಗೆ ಇರುವಂತಹ ಎಲ್ಲ ಮಕ್ಕಳು ಕೂಡ ವೇದಿಕೆ ಮೇಲೆ ಬರಬೇಕು. ಮುಂದಿನ ತಯಾರಿ ಯಾರಮ್ಮ ಇವಳು? UKG ವಿದ್ಯಾರ್ಥಿಗಳು. ಪೂರ್ವದಲ್ಲೇ ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡ ಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತ ಮಾತೆಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರಗಳು. ನಾವೀಗ ಈಸೂರಿನಲ್ಲಿದ್ದೇವೆ. ನಿಮಗೀಗ ಈಸೂರಿನ ಬಗ್ಗೆ ಪ್ರಶ್ನೆ ಮೂಡುತ್ತಿದೆ, ಅದರ ಬಗ್ಗೆ ನಾವು ಹೇಳುತ್ತೀವಿ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಆದರೆ 1942ರಲ್ಲಿ ಸ್ವಾತಂತ್ರ್ಯ ಗ್ರಾಮ ಎಂದು ಬೋರ್ಡು ಹಾಕಿದ ದೇಶದ ಏಕೈಕ ಹಳ್ಳಿ ಎಂದರೆ ಈಸೂರು. ನಾವು ಈಸೂರಿನ ಬಗ್ಗೆ ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾಪಾಡಿ ಕಾಪಾಡಿ. ಏನಾಯ್ತು? ಈ ವರ್ಷ ಮಳೆ ಬೆಳೆ ಇಲ್ಲದ ಕಂದಾಯ ಕಟ್ಟಲಿಲ್ಲ. ಆ ಬ್ರಿಟಿಷರು ಒಡೆದು ಬಡಿದು ನಮ್ಮ ಹೊಲದಿಂದ ಹೊರಗಾಕಿದ್ದಾರೆ. ನಮ್ಮಲ್ಲಿರೋಕೆ ಜಾಗನೇ ಇಲ್ವಾ? ಸಾಧ್ಯವಿಲ್ಲ, ಇನ್ನು ಸಾಧ್ಯವಿಲ್ಲ. ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ವ್ಯಾಪಕವಾಗಿ ನಡೆಯುತ್ತಿದೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ನಾಯಕತ್ವದಲ್ಲಿ ಚಲೇ ಜಾವ್ ಚಳವಳಿ ನಡೆಯುತ್ತಿದೆ. ಹೌದು, ನಮ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ನೀಡಿದ್ದಾರೆ. ಏನೆಂದಿದ್ದಾರೆ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸ್ನೇಹಿತರೆ, ಈ ದಿನ ಆಗಸ್ಟ್ 9, 1942 ನಮ್ಮ ಈಸೂರು ಇಡೀ ದೇಶದಲ್ಲಿ ಮಾದರಿ ಹಳ್ಳಿ ಎನಿಸಿಕೊಳ್ಳಬೇಕು. ನಮ್ಮ ಶಿಕಾರಿಪುರ ಪ್ರಾಂತಕ್ಕೆ ದೊಡ್ಡ ಹೆಸರು ತರಬೇಕು. ಹೌದು ಹೌದು. ಸ್ನೇಹಿತರೆ, ಗಾಂಧೀಜಿಯವರನ್ನು ಬ್ರಿಟಿಷರು ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಇವಾಗ ಅವರೇ ಇಲ್ಲದ ಮೇಲೆ ನಾವೇನ್ ಮಾಡೋದು? ಹಾಗಂತ ನಾವು ಸುಮ್ಮನೆ ಕೂರಕ್ಕಾಗುತ್ತಾ? ಅದನ್ನ ನಾನು ಹೇಳ್ತೀನಿ. ನಾವೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಬೇಕು. ನಾವೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯ ಪಂಚುಗಳನ್ನು ಹಚ್ಚಬೇಕು. ಏನ್ ಹೇಳ್ತೀರಾ? ಹೌದು ಹೌದು ಹೌದು. ಇಷ್ಟು ಮಾಡಿದರೆ ಸಾಲದು. ಸ್ವಾತಂತ್ರ್ಯ ಎಂಬ ಪದವನ್ನು ಅನುಷ್ಠಾನಕ್ಕೆ ತರಬೇಕು. ನಾವು ಅದನ್ನು ಹೇಗೆ ಮಾಡುವುದು? ಸ್ವಾತಂತ್ರ್ಯ ಎಂಬ ಪದವನ್ನು ಹೇಳಿದರೆ ಆ ಬ್ರಿಟಿಷರು ನಮ್ಮನ್ನು ಕೊಂದು ಬಿಡುತ್ತಾರೆ. ಹಾಗಂತ ನಾವು ಸುಮ್ಮನೆ ಕೂರಕ್ಕಾಗುತ್ತಾ? ಭಿತ್ತಿ ಪತ್ರದ ಮೂಲಕ ಮನೆ ಮನೆಗೆ ವಿಷಯ ತಿಳಿಸೋಣ. ಹೌದು ಹೌದು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಾವೀಗ ಯಾರಿಗೂ ಗೊತ್ತಾಗದ ಹಾಗೆ ಸಭೆ ಸೇರಿದ್ದೇವೆ. ಈಗ ಸ್ವಾತಂತ್ರ್ಯದ ಪಂಚುಗಳನ್ನ ಹಚ್ಚುವ ಬಗೆ ಹೇಗೆ? ನನಗೆ ಒಂದು ಉಪಾಯವಿದೆ. ನಾವೆಲ್ಲರೂ ಕಟ್ಟುವ ಕಂದಾಯವನ್ನು ನಿಲ್ಲಿಸಿ ಬಿಡೋಣ. ಇದೇ ನಮ್ಮ ಸ್ವಾತಂತ್ರ್ಯಕ್ಕೆ ಮೊದಲ ಹೆಜ್ಜೆ ಆಗುತ್ತದೆ. ಹೌದು, ಈ ಊರಿನ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಧಿಕ್ಕರಿಸೋಣ. ಈ ಊರಿಗೆ ಯಾವುದೇ ಒಬ್ಬ ಸರ್ಕಾರಿಯು ಬರದ ಹಾಗೆ ನೋಡಿಕೊಳ್ಳೋಣ. ಏನ್ ಹೇಳ್ತೀರಾ? ಹೌದು ಹೌದು. ಒಂದೇ ಒಂದೇ ಮಾತರಂ, ಒಂದೇ ಮಾತರಂ. ಸರಿರಿ ಸರಿರಿ ಸರಿರಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ನಾಳೆ ಎಲ್ರು ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಬಂದು ನಿಮ್ಮ ಕಂದಾಯಗಳನ್ನು ಕಟ್ಟದೆ ಹೋದರೆ ಬ್ರಿಟಿಷ್ ಸರ್ಕಾರ ನಿಮಗೆ ಶಿಕ್ಷೆ ನೀಡುತ್ತದೆ. ಕೇಳ್ರಪ್ಪ ಕೇಳ್ರಿ. ಗಣೇಶ್, ಏನ್ರಿ ಶಾನ್ಭಾಗ್ರೆ, ಕೂಗು ಹಾಕಿದ್ರ ಮನೆಯಿಂದ ಆಚೆ ಯಾರು ಬರ್ಲೇ ಅಲ್ವಲ್ರಿ? ಕರೀರಿ ಬರ್ಲಿ. ನೀವು ಬಂದ್ರಿ ಅಂತ ಎಲ್ರು ಮನೆಯಲ್ಲಿ ಎದ್ರುಕೊಂಡು ಕೂತಿದ್ದಾರೆ ಸರ್. ಎದ್ರುಕೊಂಡು ಕೂತ್ರೆ ಏನ್ ಬಂತ್ರಿ ಪ್ರಯೋಜನ? ಕಂದಾಯ ನೀವು ಕಟ್ತೀರಾ? ಇನ್ನೊಂದ್ಸಲ ಕೂಗು ಹಾಕ್ರಿ. ಸರಿ ಸರ್, ಕೇಳಿ. ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ.
ಇಲ್ಲದಿದ್ದರೆ ಶಿಕ್ಷೆಗೆ ಒಳಗಾಗುತ್ತೀರಿ. ಏನ್ರಿ ಇನ್ನು ಯಾರು ಬರ್ಲೇ ಇಲ್ಲ? ನಮ್ಗೇನ್ ಮರ್ಯಾದೆನೇ ಇಲ್ವಾ? ಮರ್ಯಾದೆನೇ ಇಲ್ಲ ಅಂದ್ರೆ ನಡೀರಿ ಸರ್ ಹೋಗೋಣ. ಶಿಕ್ಷೆ ಅನುಭವಿಸ್ಲಿ ಪಟ್ಟಿ ಮಕ್ಕಳು. ನಿಲ್ಲಿ, ಇದು ಸ್ವತಂತ್ರ ಗ್ರಾಮ. ನಾವು ನಿಮಗೆ ಕಂದಾಯ ಕಟ್ಟುವುದಿಲ್ಲ. ನೀವಿಲ್ಲಿ ಬರೋಗಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರಿ ಕಚೇರಿಗಳು ಇರಬಾರದು. ನಾವು ನಿಮಗೆ ತೆರೆಯ ಕೊಡುವುದಿಲ್ಲ. ಹೌದು, ಇದು ಸ್ವಾತಂತ್ರ್ಯ ಗ್ರಾಮ. ಏಸೂರು ಕೊಟ್ಟರು ಏಸೂರು ಬಿಡೆವು. ಏಸೂರು ಕೊಟ್ಟರು ಏಸೂರು ಬಿಡೆವು. ಏಸೂರು ಕೊಟ್ಟರು ಏಸೂರು ಬಿಡೆವು. ನಾವು ಹೀಗೆ ಹೀಯಾಳಿಸಿ ಕಳಿಸಿದ್ರೆ ಸಾಲದು. ಅವರು ಯಾವುದೇ ಕ್ಷಣದಲ್ಲೂ ನಮ್ಮ ಮೇಲೆ ದಾಳಿ ಮಾಡಬಹುದು. ನಾವು ಎಚ್ಚೆತ್ತುಕೊಳ್ಳಬೇಕು. ನನಗೆ ಒಂದು ಉಪಾಯವಿದೆ. ನಾವು ಈಸೂರು ಸ್ವಾತಂತ್ರ್ಯ ಗ್ರಾಮವೆಂದು ಘೋಷಿಸಿಕೊಳ್ಳೋಣ. ಈ ವೀರಭದ್ರ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸೋಣ. ನಮ್ಮಲ್ಲೇ ಒಬ್ಬರನ್ನ ಅಮಲ್ದಾರರು ಹಾಗೂ ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡೋಣ. ಹೌದು, ನಮ್ಮಲ್ಲಿರುವ ಜಯಣ್ಣನನ್ನು ಅಮಲ್ದಾರನಾಗಿ ಹಾಗೂ ಕೆಜೆ ಮಲ್ಲಯ್ಯ ಅವರನ್ನು ಪೊಲೀಸ್ ಅಧಿಕಾರಿಯಾಗಿ ನೇಮಿಸೋಣ. ಏನ್ ಹೇಳ್ತೀರಾ? ಹಾಗಲೇ ಹಾಗಲೇ. ನಾನು ಜಯಣ್ಣ, ಈ ಸೂರಿನ ಅಮಲ್ದಾರನಾಗಿ ಊರಿನ ಜನರ ಪರವಾಗಿ ನಿಷ್ಠೆಯಿಂದ ಕೆಲಸ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ನಾನು ಕೆಜಿ ಮಲ್ಲಯ್ಯ, ಈ ಸೂರು ಗ್ರಾಮದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಊರಿನ ಜನರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಗಾಂಧಿ ಟೋಪಿಯನ್ನು ಹಾಕಿ, ಹ್ಯಾಟನ್ನು ತೆಗೆದು ಬಿಸಾಕಿ. ಗಾಂಧಿ ಟೋಪಿಯನ್ನು ಹಾಕಿ, ಹ್ಯಾಟನ್ನು ತೆಗೆದು ಬಿಸಾಕಿ. ರಾಷ್ಟ್ರಧ್ವಜಕ್ಕೆ ತಲೆಬಾಗಿ, ವಂದೇ ಮಾತರಂ ಕೂಗಿ. ರಾಷ್ಟ್ರಧ್ವಜಕ್ಕೆ ತಲೆಬಾಗಿ, ವಂದೇ ಮಾತರಂ ಕೂಗಿ. ನಿಲ್ಲರಿ ಆಂಗ್ಲರ ಶೋಷಣೆ, ಇದುವೇ ನಮ್ಮಯ ಘೋಷಣೆ. ನಿಲ್ಲರಿ ಆಂಗ್ಲರ ಶೋಷಣೆ, ಇದುವೇ ನಮ್ಮಯ ಘೋಷಣೆ. ಗಾಂಧಿ ಟೋಪಿಯನ್ನು ಹಾಕಿ, ಯಾಟನ್ನು ತೆಗೆದು ಬಿಸಾಕಿ. ಗಾಂಧಿ ಟೋಪಿಯನ್ನು ಹಾಕಿ, ಯಾಟನ್ನು ತೆಗೆದು ಬಿಸಾಕಿ. ಹೌ ಡೇರ್ ಯು! ಕಂಪನಿ ಸರ್ಕಾರದ ಪ್ರತಿನಿಧಿಗಳಾದ ಕಂದಾಯ ಅಧಿಕಾರಿ ಹಾಗೂ ಶಾನಭೋಗರನ್ನು ಅವಮಾನ ಮಾಡಿ ಕಳಿಸಿದ್ದೀರಿ. ಬ್ರಿಟಿಷರ ಎಂಜಲ್ ನೆಕ್ಕುವ ನಾಯಿಗಳೇ, ಊರ ಮುಂದೆ ಹಾಕಿರುವ ಬೋರ್ಡ್ ನೋಡಲಿಲ್ಲವೇ? ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರ ಗುಲಾಮರೇ ಈಸೂರು ಬಿಟ್ಟು ತೊಲಗಿ. ನೋಡ್ರಿ ಸರ್, ಇವ್ರಿಗೆ ಧ್ವಜ ಬೇರೆ ಕೇಳು, ಬಂದ್ ಕಿತ್ತಾಕ್ರಿ. ಏ ನಿಲ್ಲಿ, ಇದು ನಮ್ಮ ಹಳ್ಳಿಯ ಬಾವುಟ. ಈ ಸೂರು ಸ್ವಾತಂತ್ರ್ಯ ಗ್ರಾಮ. ನಾವು ಈ ಧ್ವಜವನ್ನು ತೆಗೆಯಲು ಬಿಡುವುದಿಲ್ಲ. ಅನುಮತಿ ಇಲ್ಲದೆ ಧ್ವಜ ಹಾರಿಸಿ ನೆಲದ ಕಾನೂನನ್ನು ಉಲ್ಲಂಘಿಸಿದ್ದೀರಿ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದೀರಿ ಎಂದು ಎಲ್ಲರನ್ನು ಒದ್ದು ಒಳಗಾಗ್ತೇನೆ. ಇವ್ರು ಬರೀ ಮಾತಿಗಷ್ಟೇ ಬಗ್ಗಲ್ಲ ಅನ್ಸುತ್ತೆ. ಅದೇನಾಗುತ್ತಾ ಆಗ್ಲಿ, ಕಿತ್ತಾಕ್ರಿ. ನಿಲ್ಲಿ, ತಾಕತ್ತಿದ್ದರೆ ನಮ್ಮ ಧ್ವಜವನ್ನು ಮುಟ್ಟಿ ನೋಡಿ. ಹೊಡಿರಿ, ಬಡೆ, ಮಾರೋ ಪರಂಗಿಗೋ, ಮಾರೋ. ನಿಲ್ಲಿ ನಿಲ್ಲಿ. ಅಯ್ಯೋ, ನಾವು ತಪ್ಪು ಮಾಡಿಬಿಟ್ವಿ. ಹಿಂಸೆಗೆ ಪ್ರತಿಹಿಂಸೆ ಮಾಡಬಾರ್ದಾಗಿತ್ತು. ಗಾಂಧೀಜಿಯವರಿಗೆ ಕೊಟ್ಟ ವಚನ ಮುರಿಬಾರ್ದಾಗಿತ್ತು. ಮಲ್ಲಯ್ಯನವರೇ, ನಾವೇನು ಬೇಕಂತ ಮಾಡಿದ್ವಾ? ನಮ್ಮ ಕಣ್ಮುಂದೇನೆ ರಾಷ್ಟ್ರಧ್ವಜಕ್ಕೆ ಕೈ ಹಾಕಿದ್ರು, ಲಾಠಿ ಬೀಸಿದ್ರು, ಲೂಟಿ ಮಾಡಿದ್ರು, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ನೋಡ್ತೇನೆ ದೌರ್ಜನ್ಯ ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತಾ? ಈಗ ಆಗಿದ್ದನ್ನು ಸರಿಪಡಿಸೋಕ್ಕಾಗೋದಿಲ್ಲ. ಸತ್ತವರು ಎದ್ದು ಬರುವುದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಮುಂದೆ ಬರುವ ಆತಂಕವನ್ನು ಒಟ್ಟಾಗಿ ಎದುರಿಸೋಣ. ಇಷ್ಟೆಲ್ಲ ಆದ ಮೇಲೆ ಆ ಬ್ರಿಟಿಷರು ಸುಮ್ಮನಿರೋದಲ್ಲ. ನಾವೆಲ್ಲರೂ ಭೂಗತರಾಗೋಣ. ಹೌದು, ಭೂಗತರಾಗೋಣ. ಹೌದು, ಭೂಗತರಾಗೋಣ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಹಲೋ, ಬ್ರಿಟಿಷ್ ಸರ್ಕಾರದ ಇಬ್ಬರು ಅಧಿಕಾರಿಗಳ ಸಾವಿಗೆ ಕಾರಣರಾದ ಈಸೂರಿನ 5 ಜನರನ್ನು ಬ್ರಿಟಿಷ್ ನ್ಯಾಯಾಲಯವು ಗಲ್ಲಿಗೇರಿಸಲು ವಿಧಿಸಿ ತೀರ್ಪು ಹೊರಡಿಸಿದೆ. ದೇಶದ್ರೋಹದ ಆರೋಪ ಎದುರಿಸುತ್ತಿರುವ 5 ಜನ ಅಪರಾಧಿಗಳನ್ನು ಬಂಧಿಸಿ ಗಲ್ಲಿಗೇರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ.
ಗಣಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಹೇ ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಈಸೂರು ದಂಗೆ ಕಿರುನಾಟಕವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಈಸೂರು ಕೊಟ್ಟರು ಏಸೂರು ಕೊಟ್ಟರು ಈಸೂರು ಕೊಡೆವು ಎಂದು ಭಾರತದಲ್ಲಿ ಮೊಟ್ಟ ಮೊದಲ ಈಸೂರು ದಂಗೆಯಂತೆ ಅದೆಷ್ಟೋ ಘಟನೆಗಳು ನಡೆಯದೇ ಹೋಗಿದ್ದರೆ ನಮ್ಮ ದೇಶ ಬ್ರಿಟಿಷರ ದಾಸ್ಯದಲ್ಲೇ ಇರುತ್ತಿತ್ತೇನೋ. ನಾವೆಲ್ಲ ಒಮ್ಮೆಯಾದರೂ ಈ ವೀರಭೂಮಿಯ ಮಣ್ಣನ್ನು ಸೋಕಿಸಿ ಬರಲೇಬೇಕು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ನಾವು ಭಕ್ತಿಯಿಂದ ಗೌರವ ಸಲ್ಲಿಸಾಕಿ. ಎಲ್ಲರೂ ಹೇಳಿ ಜೈ ಹಿಂದ್. ಜೈ ಹಿಂದ್. ನಾವು ಇಷ್ಟು ಸ್ವಚ್ಛಂದ ವಾತಾವರಣದಲ್ಲಿ ನಿರ್ಭಯತೆಯಿಂದ ಕೂತ್ಕೊಂಡಿದೀವಿ ಅಂದ್ರೆ ಇದರ ಹಿಂದೆ ಲಕ್ಷಾಂತರ ಜನಗಳ ಹೋರಾಟದ ಫಲ. ಅದಕ್ಕೋಸ್ಕರ ಅವರಿಗೆ ಒಂದು ಕೃತಜ್ಞರಾಗಿರೋಣ. ಮುಂದಿನ ಹಾಡು